ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಬಂದುಬಿಟ್ಟು, ನೋಡಿ ಎಲ್ಲರೂ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು, ನಾನು ಸುಖವಾಗಿರಬೇಕು, ನಾನು ನೆಮ್ಮದಿಯಾಗಿರಬೇಕು ಅಂತ ಎಲ್ಲ ಬಯಸ್ತಾರೆ. ನನ್ನ ಹತ್ರ ಎಲ್ಲನೂ ನನಗೇನು ಬೇಕೋ ಅದೆಲ್ಲ ನನ್ನ ಹತ್ರ ಇರಬೇಕು. ಆಮೇಲೆ ನೋಡಿ ಹುಡುಗಿ ಪ್ರೀತಿ ಮಾಡ್ತಾಯಿದ್ರೆ ನನ್ನ ಹುಡುಗ ನನ್ನ ಜೊತೆಗೆ ತುಂಬ ಚೆನ್ನಾಗಿರಬೇಕು, ನನ್ನ ಹುಡುಗಿ ನನ್ನ ಜೊತೆ ತುಂಬ ಚೆನ್ನಾಗಿರಬೇಕು. ಆಮೇಲೆ ಮದುವೆ ಆದವರು ಗಂಡ ಹೆಂಡತಿ, ನನ್ನ ಗಂಡ ನನ್ನ ಜೊತೆ ತುಂಬ ಸುಖವಾಗಿ ನನ್ನ ಗಂಡ 100 ವರ್ಷ ಚೆನ್ನಾಗಿ ಬಾಳಬೇಕು ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ಸೊ ಹಾಗೆ ಮನೇಲಿರೋರು ಅಷ್ಟೇ, ಅತ್ತೆ ಮಾವ ಯಾರೇ ತಗೊಳ್ಳಿ ಸಂಬಂಧಿಕರು ಎಲ್ಲರೂ ಅಂದ್ಕೊತಾರೆ ಎಲ್ಲರೂ ಚೆನ್ನಾಗಿರಬೇಕು, ಎಲ್ರಿಗೂ ನೆಮ್ಮದಿ ಬೇಕು, ಸುಖ ಶಾಂತಿ ಬೇಕು ಅಂತ ಎಲ್ಲರೂ ಮನಸ್ಸಲ್ಲೂ ಇರುತ್ತೆ. ಬಟ್ ಆದರೆ ಅದು ಯಾಕಾಗಲ್ಲ ಅನ್ನೋದಕ್ಕೆ ನಾನಿವತ್ತು ರೀಸನ್ನ ಹೇಳ್ತೀನಿ. ನೋಡಿ, ನಾನು ಹೇಳೋ ಪ್ರಕಾರ ಈ ಜಗತ್ತಲ್ಲಿ ಅತ್ಯಂತ ಹರಿತವಾದ ಆಯುಧ ಅಂದರೆ ನಮ್ಮ ನಾಲಿಗೆ. ನೋಡಿ, ಈ ನಾಲಿಗೆಯಿಂದ ಒಂದು ಮಾತು ಹೋಗ್ಬಿಟ್ರೆ ಅದನ್ನು ವಾಪಸ್ ತೊಗೊಳಕ್ಕೆ ನಾವು ಮಾತಾಡಿರೋ ಮಾತನ್ನು ನಮಗೆ ವಾಪಸ್ ತೊಗೊಳಕ್ಕೆ ನಮಗೆ ಸಾಧ್ಯ ಆಗಲ್ಲ. ಸೊ ಆ ಒಂದು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳಿದ್ದಾರೆ ತಿಳಿದವರು. ಸೊ ಹಾಗಿರುವಾಗ ನಾವೇನು ಮಾಡ್ತೀವಿ, ಪ್ರತಿಯೊಂದನ್ನು ಯೋಚನೆನೇ ಮಾಡಲ್ಲ, ಯಾವುದು ಯೋಚನೆ ಮಾಡಲ್ಲ. ನಮ್ಮ ಬಾಯಿಗೆ ಏನು ಬರುತ್ತೋ ಅದನ್ನು ಅವಾಗವಾಗ ನಾವು ಮಾತಾಡ್ತಾನೆ ಇರ್ತೀವಿ. ಇವಾಗ ನೋಡಿ, ಹುಡುಗಿ ಇಬ್ಬರು ಪ್ರೀತಿ ಮಾಡ್ತಿರ್ತಾರೆ ಅಂದರೆ ಏನಾಗುತ್ತೆ ನೋಡಿ, ಹುಡುಗ ಒಂಚೂರು ಯಾರ ಜೊತೆ ಫೋನಲ್ಲಿ ಮಾತಾಡಲ್ಲ, ಅದು ಯಾರ ಜೊತೆ ಮಾತಾಡ್ತಿದ್ದೆ, ಇಲ್ಲ ನಿನಗೆ ಏನೋ ಬೇರೆ ಕಡೆ ಹಾಗೆ ಆ ಥರ. ಅಂದರೆ ಪ್ರತಿಯೊಂದು ಏನು ಗೊತ್ತಾ, ಪ್ರತಿಯೊಂದು ಹೀಗೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತೀವಿ. ಅದೇನೂ ಇರಲ್ಲ, ಇದೇ ಅನ್ನೋ ಇಮ್ಯಾಜಿನ್ ಮಾಡಿಕೊಂಡು ಸುಮ್ಮನೆ ನಮ್ಮಷ್ಟಕ್ಕೆ ನಾವೇ ಮಾತಾಡ್ತಾ ಇರ್ತೀವಿ. ಸೊ ಈ ಥರ ಮಾಡೋದ್ರಿಂದ ಎಷ್ಟೋ ಬ್ರೇಕಪ್ಗಳಾಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಏನೋ ಒಂದು ಬರ್ತಡೇ ಇರುತ್ತೆ, ಅವ್ರು ಬಂದಿರಲ್ಲ, ಏನೋ ಒಂದು ರೀಸನ್ ಇರುತ್ತೆ. ಅದು ಬಿಟ್ಟು ಇಲ್ಲ ನೀನು ಬೇಕು ಅಂತಲೇ ಬಂದಿಲ್ಲ, ನೀನು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದೀಯ ಅಂತ ಈ ಥರ ಎಲ್ಲ ಹೇಳೋದ್ರಿಂದ ಅವ್ರ ಮನಸ್ಸಿಗೆ ನೋವಾಗುತ್ತೆ. ಇನ್ನೊಂದು ಇವಾಗ ಗಂಡ ಹೆಂಡ್ತಿನ ತಗೊಳ್ಳಿ, ಪಾಪ ಗಂಡ ದುಡ್ದು ಕೆಲಸ ಮಾಡಿ ಮನೆಗೆ ಬರಬೇಕಾದ್ರೆ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ, ಟೈಮ್ ಆಗುತ್ತೆ, ಅವರಲ್ಲಿ ಏನೇನು ಕೆಲಸಗಳಿರ್ತವೆ, ಅವರಲ್ಲಿ ಏನೇನು ತೊಂದರೆ ಸಿಗಾಕೊಂಡಿರ್ತಾರೆ, ಅದನ್ನೆಲ್ಲ ನಾವು ನೋಡಲ್ಲ, ನಮಗೆ ಗೊತ್ತಿರಲ್ಲ. ಅದು ಬಿಟ್ಟು ಅವ್ರಿನ್ನ ಪಾಪ ಬಂದು ಮನೆ ಒಳಗಡೆ ಹೆಜ್ಜೆ ಇಡಲ್ಲ, ಆಲ್ರೆಡಿ ಶುರು ಹಚ್ಕೊಂಡ್ಬಿಡ್ತಿರ್ತಾರೆ. ಎಲ್ಲರೂ ಅಂತ ಹೇಳಲ್ಲ, ಕೆಲವೊಬ್ಬರು ಅದೇ ಥರ ಮಾಡ್ತಾರೆ. ಶುರು ಹಚ್ಕೊಂಡ್ಬಿಡ್ತಾರೆ, ಯಾಕೆ ಲೇಟ್ ಆಯಿತು, ಎಲ್ಲಿಗೋಗಿದ್ದೆ, ಇಲ್ಲ ನಿಮಗೇನೋ ಬೇರೆ ಏನಾದರೂ ಅಫೇರ್ ಇದೆಯಾ, ನಿನ್ನನ್ನು ಕೇರ್ ಮಾಡ್ತಾ ಇಲ್ಲ, ಮೊದಲಿನ ಥರ ಪ್ರೀತಿ ಮಾಡ್ತಾ ಇಲ್ಲ. ಎಲ್ಲ ನಾನು ಹೇಳೋದು, ಪಾಪ ಅವ್ರಿಗೆ ಅದೊಂದೇ ಕೆಲಸ ಇರುತ್ತಾ? ಈಗ ಗಂಡು ಮಕ್ಕಳಿಗೆ ಎಷ್ಟೊಂದು ಜವಾಬ್ದಾರಿ ಇರುತ್ತೆ ಮನೆಯಲ್ಲಿ. ಪಾಪ ಹೆಂಡತಿ ಮಕ್ಕಳನ್ನ ಸಾಕಬೇಕು, ಅಪ್ಪ ಅಮ್ಮನ್ನ ನೋಡ್ಕೋಬೇಕು, ಇದೆಲ್ಲ ಮಾಡಿಕೊಂಡು ಅವರು ಏನು ಗೊತ್ತಾ, ಅವರು ಮನೆಗೆ ಬಂದರೆ ಸಾಕಪ್ಪ, ಹೆಂಡತಿ ಮಕ್ಕಳ ಮುಖ ನೋಡಿದರೆ ಸಾಕು ಅನ್ನೋ ಒಂದು ಯೋಚನೆಯಲ್ಲಿ ಬರ್ತಿರ್ತಾರೆ. ಅದಾದಮೇಲೆ ಸ್ವಲ್ಪ ಲೇಟ್ ಆದರೂ ನಾವು ಅವ್ರ ಮನೆಗೆ ಬಂದ ತಕ್ಷಣ ಆ ಥರ ಎಲ್ಲ ಮಾಡೋದ್ರಿಂದ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಸೊ ಹಿಂಗಿರುವಾಗ ಮಾತು ಮಿತವಾಗಿರಬೇಕು. ನೋಡಿ, ಒಂದೇ ಒಂದು ಮಾತಿನಿಂದ ಎಷ್ಟು ದೊಡ್ಡ ಸಾಮ್ರಾಜ್ಯನ ನಾವು ಕಟ್ಬೋದು, ಅದೇ ಒಂದು ಮಾತಿನಿಂದ ಎಷ್ಟೇ ದೊಡ್ಡ ಸಾಮ್ರಾಜ್ಯ ಇದ್ದರೂ ಅದನ್ನು ಹೊಡಿಬಹುದು ಅನ್ನೋದಕ್ಕೆ ಈ ಎಲ್ಲ ಉದಾಹರಣೆಗಳೇ ಕಾರಣ. ನೋಡಿ, ಮಾತಾಡಿ, ಬೇಡ ಅಂತ ಹೇಳಲ್ಲ, ಬಟ್ ಆದರೆ ಅದು ಮಾತಿಂದ ಏನಾದರೂ ಒಂದು ಒಳ್ಳೆಯದಾಗೋದಿದ್ದರೆ ಮಾತಾಡಿ. ಅದು ಬಿಟ್ಟು ಮಾತಿಂದ ಎಷ್ಟೋ ಸಂಬಂಧಗಳು ಹಾಳಾಗುತ್ತೆ. ಸೊ ಮಾತಿಂದ ರಿಲೇಷನ್ ಬ್ರೇಕ್ ಆಗುತ್ತೆ, ಹಾಗೆ ಮಾತಿಂದ ಡೈವರ್ಸ್ ಆಗುತ್ತೆ, ಮಾತಿನಿಂದ ಒಬ್ಬರಿಗೆ ಬೇಜಾರಾಗುತ್ತೆ ಅನ್ನುವಾಗ ಆ ಮಾತನ್ನು ನಾವು ಯಾಕೆ ಮಾತಾಡಬೇಕು ಹೇಳಿ? ಅಷ್ಟಿಲ್ಲದೆ ಹೇಳ್ತಾರೆ ನೋಡಿ, ಮಾತು ಬೆಳ್ಳಿ ಮೌನ ಬಂಗಾರ. ನಾವು ಜೀವನದಲ್ಲಿ ಮಾತನ್ನು ಬೇಗ ಕಲ್ತ್ಬಿಡ್ತೀವಿ. 3 ವರ್ಷಕ್ಕೆ 2 ವರ್ಷಕ್ಕೆ ಅಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬಟ್ ಎಲ್ಲಿ ಯಾವಾಗ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಬೇಕಾದ್ರೆ ಅದು ಕಲಿಯೋಕ್ಕೆ ಆಗಲ್ಲ, ಜೀವನ ಪರ್ಯಂತ ಅದನ್ನು ಕಲಿತಾನೇ ಇರಬೇಕು. ಸೊ ಹಾಗಿರುವಾಗ ಮಾತಾಡಿ, ಎಷ್ಟು ಬೇಕೋ ಅಷ್ಟು ಮಾತಾಡಿ. ಸುಮ್ಮನೆ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ನೋಡಿ. ಒಬ್ಬೊಬ್ಬರದ್ದು ಸ್ವಭಾವ ನೋಡಿ ನೀವು, ಏನಾದರೂ ಒಂದು ಒಬ್ಬರು ಮನೇಲಿ ಯಾರಾದರೂ ಒಬ್ಬರು ಆ ಥರ ಇದ್ದೇ ಇರ್ತಾರೆ, ಒಂದು ಕೂತ್ಕೊಂಡ್ರು ಹೇಳ್ತಾರೆ, ನಿಂತ್ಕೊಂಡ್ರು ಹೇಳ್ತಾರೆ. ಸೊ ಹಾಗಿರುವಾಗ ಆ ಥರ ಮಾತುಗಳ ಅವಶ್ಯಕತೆ ಇದೆಯಾ? ಮಾತಿನಿಂದ ಸಂಬಂಧ ಉಳಿಯೋದಾದರೆ ನೋಡಿ, ಅದಕ್ಕೊಂದು ಬೆಲೆ ಇರುತ್ತೆ. ಅದೇ ಮಾತಿಂದ ಸಂಬಂಧ ಹಾಳಾಗೋದಾದರೆ ಅದಕ್ಕೆ ಯಾವ ಬೆಲೆನೂ ಇರಲ್ಲ. ಸೊ ಮಾತಾಡಿ, ಎಲ್ಲಿ ಬೇಕೋ ಅಲ್ಲಿ ಮಾತಾಡಿ ಅಂತ ಹೇಳ್ತಾ ನನ್ನ ಟಾಪಿಕ್ನ ಮುಗಿಸ್ತೀನಿ. ಥ್ಯಾಂಕ್ ಯು.